ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಇನ್ನು 3 ದಿನ ಬಾಕಿ ಇರುವಾಗ ರಾಜಕೀಯಕ್ಕೆ ಹೊಸದಾಗಿ ಕಾಲಿಟ್ಟಿರುವಂತಹ ನಟ ಹಾಗೂ ವಿಜಯ್ ಅವರಿಗೆ ನಾಮಪತ್ರ ತಿರಸ್ಕೃತವಾಗುವಂತಹ ಆತಂಕ ಎದುರಾಗಿದೆ. ಈಗ ಟಿವಿಕೆ ಸಂಸ್ಥಾಪಕರಾದಂತಹ ವಿಜಯ್ ಅವರು ಪೆರಂಬೂರ್ ಮತ್ತು ತಿರುಚಿ ಪೂರ್ವ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವಂತಹ ಆಸ್ತಿ ವಿವರಗಳಲ್ಲಿ ಸುಮಾರು 105 ಕೋಟಿ ರೂಪಾಯಿಗಳ ವ್ಯತ್ಯಾಸವಿರುವುದನ್ನು ಈಗ ಮದ್ರಾಸ್ ಹೈಕೋರ್ಟ್ ಮೌಖಿಕವಾಗಿ ಗಂಭೀರವಾಗಿ ಪ್ರಶ್ನಿಸಿದೆ, ಅಂದ್ರೆ ಪರಿಗಣಿಸಿದೆ. ಈಗ ಅಫಿಡವಿಟ್ ನಲ್ಲಿ ಆದಾಯ ಮತ್ತು ಆಸ್ತಿ ವಿವರಗಳಲ್ಲಿ ಕಂಡುಬಂದಂತಹ ವ್ಯತ್ಯಾಸ ಜೊತೆಗೆ ಕ್ರಿಮಿನಲ್ ಪ್ರಕರಣಗಳ ಮಾಹಿತಿಯನ್ನ ಮರೆಮಾಚಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ ಚುನಾವಣಾ ಆಯೋಗ ಮತ್ತು ಆದಾಯ ತೆರಿಗೆ ಇಲಾಖೆಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಆಸ್ತಿ ವಿವರಗಳಲ್ಲಿ ಕಂಡುಬಂದಂತಹ ಭಾರಿ ವ್ಯತ್ಯಾಸದ ಬಗ್ಗೆ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸುವಂತೆ ಈಗ ಆದಾಯ ತೆರಿಗೆ ಇಲಾಖೆಯ ತನಿಖಾ ವಿಭಾಗಕ್ಕೂ ಈಗ ನ್ಯಾಯಾಲಯ ಸೂಚನೆಯನ್ನ ನೀಡಿದೆ. ಇದೀಗ ಇದು ಪ್ರಾಥಮಿಕ ಹಂತದ ವಿಚಾರಣೆಯಾಗಿದ್ದು ನ್ಯಾಯಾಲಯ ಯಾವುದೇ ಅಂತಿಮ ಆದೇಶ ನೀಡಿಲ್ಲ. ನೋಟಿಸ್ಗೆ ಸಂಬಂಧಪಟ್ಟವರು ಸಲ್ಲಿಸುವಂತಹ ಉತ್ತರದ ಆಧಾರದ ಮೇಲೆ ಮುಂದಿನ ವಿಚಾರಣೆ ನಡೆಯಲಿದೆ. ಇನ್ನು ವಿಜಯ್ ಅವರು ಸಲ್ಲಿಸಿರುವಂತಹ 2 ಅಫಿಡವಿಟ್ ನಲ್ಲಿ ಈಗ ಆದಾಯದ ಅಂಕಿ ಅಂಶಗಳು ಹೊಂದಿಕೆ ಆಗ್ತಾ ಇಲ್ಲ. ತಿರುಚಿ ಪೂರ್ವ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ದಾಖಲೆಗಳಲ್ಲಿ ಈಗ 220 ಕೋಟಿ ರೂಪಾಯಿ ಆದಾಯ ತೋರಿಸಿದ್ರೆ, ಪೆರಂಬೂರ್ ಕ್ಷೇತ್ರದ ಅಫಿಡವಿಟ್ ನಲ್ಲಿ ಈಗ 115 ಕೋಟಿ ರೂಪಾಯಿ ಆದಾಯ ತೋರಿಸಲಾಗಿದೆ. ಇನ್ನು ಈ ಮೂಲಕ ಸುಮಾರು 105 ಕೋಟಿ ರೂಪಾಯಿಗಳ ವ್ಯತ್ಯಾಸ ಕಂಡುಬಂದಿದೆ ಅಂತ ಪೆರಂಬೂರ್ ಕ್ಷೇತ್ರದ ಮತದಾರರೊಬ್ಬರು ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.